ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾಡ ಕಚೇರಿಯ ಮೂಲಕ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು OBC ಒಂದು ಕೆಟಗರಿಯವರು ಸೇರಿರೋಂಥ ಒಂದು ಜಾತಿ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸೋದು ಹೆಂಗೆ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನೀವು ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲೂ ಕೂಡ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ತಾ ಇರ್ತೀವಿ. ಈಗ ನಾವು ಯಾವುದಾದ್ರೂ ಒಂದು ಬ್ರೌಸರಿಗೆ ಬರೋಣ. ಗೂಗಲ್ ಆಗಿರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಆಮೇಲೆ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಅಥವಾ ನಿಮ್ಮ ಮೊಬೈಲ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಗೂಗಲಿಗೆ ಅಥವಾ ಎಡ್ಜಿಗೆ ಯಾವುದಕ್ಕಾದ್ರೂ ಬಂದು ಲಾಗಿನ್ ಅಂತೇಳಿ ಸರ್ಚ್ ಮಾಡಿ ಅಷ್ಟೇ. ಸರ್ಚ್ ಮಾಡಿದ ಮೇಲೆ ಮೊದಲನೇ ಲಿಂಕ್ ಬರುತ್ತೆ, ಲಾಗಿನ್ ಪಬ್ಲಿಕ್ ಕರ್ನಾಟಕ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಅರ್ಜಿದಾರರ ಮೊಬೈಲ್ ಸಂಖ್ಯೆನ ನಾವು ಹಾಕ್ಬಿಟ್ಟು OTP ಪಡೆಯಬೇಕು. OTP ಹಾಕಬೇಕು. OTP ಹಾಕಿ ನಾವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಾವು ಮೊಬೈಲ್ ನಂಬರು OTP ಹಾಕಿ ಲಾಗಿನ್ ಆದಮೇಲೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಮುಖಪುಟ ಮತ್ತು ಅದರ ಪಕ್ಕದಲ್ಲಿ ಹೊಸ ವಿನಂತಿ ಅಂತ ಇರುತ್ತೆ. ಹೊಸ ವಿನಂತಿಯಲ್ಲಿ ನಾವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ಹೊಸ ವಿನಂತಿಗೆ ಬರಬೇಕಾಗುತ್ತೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರ ಅಂತ ಒಂದಿದೆ, ಅದ್ರ ಮೇಲೆ ನಾವು ಬರಬೇಕಾಗುತ್ತೆ. ಅದ್ರ ಮೇಲೆ ಬಂದಾಗ ಇಲ್ಲಿ ಬೇರೆ ಬೇರೆ ಜಾತಿಯ ಪ್ರಮಾಣ ಪತ್ರಗಳು ಕೂಡ ಇರುತ್ತೆ. OBC ಕೆಟಗರಿಯವರಿಗೆ 2A 3A 3B ಈ ಥರ ಜಾತಿ ಪ್ರಮಾಣ ಪತ್ರ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜ್, ನಿಮ್ಮ ಒಂದು ಸರ್ಟಿಫಿಕೇಟು ಕನ್ನಡದಲ್ಲಿ ಬೇಕಾದರೆ ಕನ್ನಡದ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷಲ್ಲಿ ಆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಫೀಸ್ ಎಷ್ಟಿರುತ್ತೆ, ಎಷ್ಟು ದಿನದಲ್ಲಿ ಬರುತ್ತೆ ಅನ್ನೋದೆಲ್ಲ ಡೀಟೇಲ್ಸು ಕೂಡ ಇಲ್ಲಿ ಕೆಳಗಡೆ ಇರುತ್ತೆ. ಇಲ್ಲಿ ಏನೇನು ದಾಖಲಾತಿಗಳು ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಏನೆಲ್ಲ ದಾಖಲೆಗಳು ಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅವರು ರೆಡ್ ಸ್ಟಾರಲ್ಲಿ ಕೊಟ್ಟಿದ್ದಾರೆ. ಆ ರೆಡ್ ಸ್ಟಾರಲ್ಲಿ ಏನೇನಿದ್ದಾವೆ, ಗುರುತಿನ ಚೀಟಿ, ಅವರ ಒಂದು ಐಡೆಂಟಿಫಿಕೇಷನ್ ಒಂದು ಕಾರ್ಡ್ ಬೇಕಾಗುತ್ತೆ, ಮತ್ತು ವಿಳಾಸದ ಪುರಾವೆ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಶಾಲಾ ದಾಖಲಾತಿ, ವಿದ್ಯಾಭ್ಯಾಸದ ಬಗ್ಗೆ ಇದ್ದರೆ ಅವರು ಶಾಲಾ ದಾಖಲಾತಿಯನ್ನು ಕ್ಯಾಸ್ಟ್ ಇರುವಂಥದ್ದನ್ನ ಕೊಡಲೇಬೇಕಾಗುತ್ತೆ ಕಂಪಲ್ಸರಿ. ಮತ್ತು ಒಂದು ಪಡಿತರ ಚೀಟಿಯನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ಇಷ್ಟು ಅವ್ರ ಹತ್ರ ಹಳೆಯ ಜಾತಿ ಪ್ರಮಾಣ ಪತ್ರ ಇದ್ದರೂ ಪರವಾಗಿಲ್ಲ, ಅದನ್ನು ಕೂಡ ಕೊಡ್ಬೋದು. ಇಷ್ಟು ನಾವು ಇಲ್ಲಿ ಕೊಡಬೇಕಾಗುತ್ತೆ. ಅದೇ ಏನಾದರೂ ಅವರು ಸ್ಯಾಲ್ರಿ ಏನು ನೌಕರಿದಾರಿದ್ರೆ ಅವರ ಒಂದು ವೇತನ ಪ್ರಮಾಣ ಪತ್ರವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಮತ್ತು ಇತರೆ ದಾಖಲೆ, ಅವ್ರಿಗೆ ಯಾವುದಾದ್ರೂ ವೋಟರ್ ID ಈ ಥರ ಏನಾರು ಇದ್ದರೂ ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ನಾವು PDF ಫೈಲಲ್ಲಿ 300 KB ಒಳಗಡೆನೇ ಕೂಡ ಅವು ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು ಏನೇನು ಯಾವ ರೀತಿ ಇರಬೇಕು ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದಾಖಲೆಗಳು ಕಡ್ಡಾಯವಾಗಿ ಇರಬೇಕು. ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕ ದಾಖಲೆಗಳು PDF ಫೈಲಲ್ಲಿ 300 KB ಒಳಗಡೆ ಇರಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಮುಂದುವರಿಸುವ ಮೇಲೆ ರೀಡೈರೆಕ್ಟಿಂಗ್ ಟು ಆಧಾರ್ ಅಥೆಂಟಿಕೇಶನ್ ಸೈಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆದ್ಮೇಲೆ ಆಧಾರ್ ಅಥೆಂಟಿಕೇಶನಿಗೆ ಬರುತ್ತೆ. ಇಲ್ಲಿ ಆಧಾರ್ ನಂಬರ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ OTPನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. OTP ಜನರೇಟ್ ಅಂತ ಏನಿದೆಯಾ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಆಧಾರ್ ಡೀಟೇಲ್ಸ್ ಏನಿರ್ತದೋ ನಮಗೆ ಆಟೋ ಫೆಚ್ ಆಗುತ್ತೆ. ಇಲ್ಲಿ ನಾವು ಏನು ಮಾಡಬೇಕು, ಜಿಲ್ಲೆ ಮತ್ತು ತಾಲೂಕು ಇರುತ್ತೆ. ಇಲ್ಲಿ ನಗರ ಪ್ರದೇಶನ ಗ್ರಾಮೀಣ ಪ್ರದೇಶನ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಅವರ ಒಂದು ಪಟ್ಟಣ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ವಾರ್ಡು ಅಥವಾ ಗ್ರಾಮ ಏನಿರುತ್ತೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರಾಮೀಣ ಪ್ರದೇಶವನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಆಯ್ಕೆ ಬರುತ್ತೆ. ಅವರ ಒಂದು ಹೋಬ್ಳಿಗಳನ್ನ ತೋರಿಸುತ್ತೆ, ಕೇಳುತ್ತೆ. ಅದೇ ಹೋಬ್ಳಿನ ನೀವೇನಾದರೂ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಆ ಒಂದು ಹೋಬ್ಳಿಯಲ್ಲಿ ಬರುವಂಥ ತಾಲೂಕುಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನಗರ ಪ್ರದೇಶನ ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಪಟ್ಟಣವನ್ನು ಕೇಳುತ್ತೆ, ಆಮೇಲೆ ವಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅರ್ಜಿದಾರರ ಹೆಸರು ಶ್ರೀಮತಿ, ಶ್ರೀ, ಕುಮಾರಿ, ಕುಮಾರ್ ಏನಿರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ತಂದೆನೋ ಅಥವಾ ಗಂಡನೋ ಅನ್ನೋದನ್ನ ನಾವಿಲ್ಲಿ
ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಅವರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮತ್ತು ಅವರ ತಾಯಿ ಹೆಸರು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಅವರ ವಿಳಾಸ ಆಧಾರಲ್ಲಿರೋ ಥರ ಬಂದಿರುತ್ತೆ. ನಾವಿಲ್ಲಿ ಅವರ ಒಂದು ಜಿಮೇಲ್ ಐ ಡಿ ಕೂಡ ವೆರಿಫೈ ಮಾಡಬೇಕಾಗುತ್ತೆ ಹಾಕಿಬಿಟ್ಟು, ಮತ್ತು ಅವರ ಒಂದು ಮೊಬೈಲ್ ನಂಬರ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಎರಡು ಕೂಡ OTP ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ಈ ಥರ ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ OTP ವೆರಿಫೈ ಆದಮೇಲೆ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮೀಸಲಾತಿಯನ್ನು ಯಾವುದು, ಅದರ ಕ್ಯಾಸ್ಟ್ ಯಾವುದು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಅವರ ಒಂದು ಜಾತಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದು ಅಂತೇಳಿ ನಾವಿಲ್ಲಿ ಕ್ಯಾಸ್ಟನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ಮೇಲೆ ಅವರ ವಾರ್ಷಿಕ ಆದಾಯ ಎಷ್ಟು ಅಂತೇಳಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಉದ್ದೇಶ ಯಾವುದಕ್ಕೆ, ವಿದ್ಯಾಭ್ಯಾಸಕ್ಕೋ, ನೌಕರಿಗೋ ಮತ್ತು ಇತರೆಗೋ ಯಾವುದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಆಧಾರಲ್ಲಿರೋ ಫೋಟೋ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಶಾಲಾ ದಾಖಲಾತಿ ಅಂತ ಏನಿದೆಯೋ ಅದರ TC ನಾವು ಅಪ್ಲೋಡ್ ಮಾಡಬೇಕು. PDF ಮತ್ತು 300 KB ಒಳಗಡೆ ಇರೋಷ್ಟನ್ನ ಚೂಸ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನಾವಿಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೈಜ್ ಕರೆಕ್ಟ್ ಇದ್ರೆ ಅದು ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಇದೇ ರೀತಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಳಗಡೆ ಅವ್ರದ್ದು ಓಲ್ಡ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ಕೆಳಗಡೆ ಅವರ ಒಂದು ಗುರುತಿನ ಚೀಟಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ವಿಳಾಸದ ಪುರಾವೆ ಆಧಾರ್ನೇ ಅಪ್ಲೋಡ್ ಮಾಡ್ಬೋದು. ಈ ಥರ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳಿದೆ ಅವನ್ನ ನಾವಿಲ್ಲಿ ಕಂಪಲ್ಸರಿ ರೆಡ್ ಸ್ಟಾರ್ ಇರೋ ಅಂಥದ್ದನ್ನ ನಾವು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಎಲ್ಲ ಫೈಲ್ನೂ ಕೂಡ ಅಪ್ಲೋಡ್ ಮಾಡೋಣ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸ್ಟಾರಲ್ಲಿರೋ ಅಂಥದ್ದು ಮತ್ತು ಆಧಾರ್ ಮತ್ತು ಕಂಪಲ್ಸರಿ ನಾವಿಲ್ಲಿ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ಮತ್ತು ಶಾಲಾ ದಾಖಲಾತಿ ಏನಿರುತ್ತೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈ ರೀತಿ ಅಪ್ಲೋಡೆಡ್ ಫೈಲ್ ಅಪ್ಲೋಡೆಡ್ ಅಂತ ಬಂದಮೇಲೆ ನೀವು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು RD ಸಂಖ್ಯೆ ಬರುತ್ತೆ. ಇದನ್ನು ನಾವು ನೋಟ್ ಮಾಡಿ ಇಟ್ಕೊಂಡು ಇರಬೇಕಾಗುತ್ತೆ. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಡೀಟೇಲ್ಸ್ ಕೂಡ ನಾವು ಹಾಕಿರೋಂಥ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದಾದಮೇಲೆ ಕೆಳಗಡೆ ಮೇಲ್ಗಡೆ ಸೈನ್ ಇನ್ ಮೇಲೆ ಮುಂದುವರಿಸುವಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಹೋಗುತ್ತೆ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ರೀಡೈರೆಕ್ಟ್ ಆಗುತ್ತೆ ಸೈನ್ ಇನ್ಗೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಧಾರ್ ಅಥೆಂಟಿಕೇಷನ್ಗೆ ಬರುತ್ತೆ. ನೀವು ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಇಲ್ಲಿ OTPನ ಎಂಟರ್ ಮಾಡಿ ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ಏನು ಸಬ್ಮಿಟ್ ಆದಮೇಲೆ ಸೈನ್ ಇನ್ ಆದಮೇಲೆ ನಾವು ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಹಣವನ್ನು ಪಾವತಿಸಲು ಮುಂದುವರಿಸಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಫೋನ್ಪೇ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು QR ಕೋಡ್ ಜನರೇಟ್ ಆಗುತ್ತೆ. ನಾವು ಪೇಮೆಂಟ್ನ ₹40 ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಪೇಮೆಂಟ್ ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನೀವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಅಂತ ಏನಿದೆಯೋ ಒಂದು ಅಪ್ಲಿಕೇಶನ್ ಅರ್ಜಿ ಏನಿರುತ್ತೋ ಅದನ್ನು ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಅರ್ಜಿ ಅಕ್ನಾಲೆಜ್ಮೆಂಟ್ ಬರುತ್ತೆ, ಇದನ್ನು ನೀವು ತೆಗೆದಿಟ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಒಂದು ಡೌನ್ಲೋಡ್ ಆದಮೇಲೆ ಇಲ್ಲಿ ರೆಸಿಪ್ಟನ್ನು ನಾವು ಕಂಪಲ್ಸರಿ ಪ್ರಿಂಟ್ನ ತಗೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಇದು ಅರ್ಜಿ ಕಂಪ್ಲೀಟ್ ಆಗಬೇಕು ಅಂದರೆ ರೆಸಿಪ್ಟನ್ನು ನಾವು ಈಗ ಮುಂಚೆ ಥರ ಇಲ್ಲ, ಈಗ ರೆಸಿಪ್ಟನ್ನ ನಾವು ಕಂಪ್ಲೀಟಾಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಪ್ರಿಂಟ್ ಹಾಕೊಳ್ಳೇಬೇಕಾಗುತ್ತೆ. ಈ ರೀತಿಯಾಗಿ ನಾವು ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟನ್ನು ಹಾಕೋಬೇಕಾಗುತ್ತೆ. ಈ ರೀತಿಯಾಗಿ ಸುಲಭವಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಸಲ್ಲಿಸೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.